ನಮಸ್ಕಾರ ಸ್ನೇಹಿತರೆ, ನಮ್ಮ ಅವಕಾಶದ ಸದುಪಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿಎಒ ಹುದ್ದೆಗಳ ನೇಮಕಾತಿಗಾಗಿ 2 ಪ್ರತ್ಯೇಕ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಅಧಿಸೂಚನೆಯಲ್ಲಿ ನೀಡಿರುವಂತೆ ಪ್ರಮುಖ ಮಾಹಿತಿಗಳ ವಿವರಗಳನ್ನು ಚರ್ಚಿಸೋಣ ಬನ್ನಿ. ಹುದ್ದೆಗಳ ವಿವರ ಹೇಗಿದ್ದು, ಆರ್ಪಿಸಿ ಒಟ್ಟು 505 ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕ ಒಟ್ಟು 67 ಹುದ್ದೆಗಳಿದೆ. ಅದರ ವಿವರ ಇದರಲ್ಲಿದೆ, ಚೆಕ್ ಮಾಡಿ. ಅರ್ಹತೆ PUC ಪಾಸ್ ಆಗಿರಬೇಕು ಮತ್ತೆ ಡಿಪ್ಲೊಮಾ ಪಾಸ್ ಆಗಿರಬೇಕು. ಗಮನಿಸಿ, 2015ರ ನಂತರ ಪಡೆದ ಕೆಲವು ತಾಂತ್ರಿಕ ಕೋರ್ಸ್ಗಳು ಸರ್ಕಾರದ ನಿಯಮದ ಪ್ರಕಾರ ಮಾತ್ರ ಪರಿಗಣಿಸಲಾಗುತ್ತದೆ. ಆದ್ರಿಂದ ನೀವು ನೋಟಿಫಿಕೇಶನ್ ಸರಿಯಾಗಿ ಓದ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ. ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಕನಿಷ್ಠ 18 ವರ್ಷ ಇಂದ ಗರಿಷ್ಠ 40 ವರ್ಷ. ಮತ್ತೆ 2A 2B 3A 3B ಇವರಿಗೆ ಗರಿಷ್ಠ 43 ವರ್ಷ ಆಗಿರುತ್ತೆ. SC ST ಪ್ರವರ್ಗ 1 ಇವರಿಗೆ ಗರಿಷ್ಠ 45 ವರ್ಷ ವಯಸ್ಸು ಇರಬೇಕು. ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತೆ ಕೊನೆಯ ದಿನ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನ ಜುಲೈ 11, 2026 ಮತ್ತು ಕೊನೆಯ ದಿನ ಜುಲೈ 30. ಶುಲ್ಕ ಪಾವತಿ ಮಾಡಲು ಕೊನೆಯ ದಿನ ಜುಲೈ 31, 2026 ಆಗಿರುತ್ತೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳು ಅಂದ್ರೆ 2A 2B 3A ಇವರಿಗೆ 750 ರೂಪಾಯಿ ಇರುತ್ತೆ. SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಗಮನಿಸಿ, ಅರ್ಜಿ ಶುಲ್ಕವನ್ನ ಒಮ್ಮೆ ಪಾವತಿಸಿದ ನಂತರ ಮರುಪಾವತಿ ಇರುವುದಿಲ್ಲ. ಪರೀಕ್ಷೆಯ ದಿನಾಂಕ HK ಅವರಿಗೆ ಮತ್ತೆ ನಾನ್ HK ಅವರಿಗೆ ಬೇರೆ ಬೇರೆ ಇರುತ್ತೆ. ಅದನ್ನ ನೀವು ಈ ಚಾರ್ಟ್ ಅಲ್ಲಿ ನೋಡಬಹುದು. ಪರೀಕ್ಷೆಯ ಮಾದರಿ ವಿಷಯಗಳು ಯಾವ್ಯಾವುದಂದ್ರೆ ಸಿಲೆಬಸ್, ಅದ್ರ ಸಂಪೂರ್ಣ ಮಾಹಿತಿ ಇಲ್ಲಿರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. KA ಅಧಿಕೃತ ವೆಬ್ಸೈಟ್ ಅನ್ನ ಕೊಟ್ಟಿರ್ತಾರೆ. ಅದ್ರ ಲಿಂಕ್ ನಾನು ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ನೀವು ಇದ್ರ ಮುಖಾಂತರನೇ ಅರ್ಜಿ ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳಿಗೆ ನಾನೊಂದು ವಿಶೇಷವಾದ ವಿಷಯವನ್ನ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ಏನಂದ್ರೆ, ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ಗೆ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಅರ್ಜಿ ತಿದ್ದುಪಡಿಗೆ ಅವಕಾಶ ನೀಡಿದ್ದರು. ಇಂತಹ ಅವಕಾಶಗಳು ಭವಿಷ್ಯದಲ್ಲಿ ಸಿಗದೇ ಇರಬಹುದು. ಆದ್ರಿಂದ ತಾವು ನೀಡುವ ಮಾಹಿತಿಯನ್ನ ಪರಿಶೀಲಿಸಿ ಮತ್ತೆ ಅರ್ಜಿ ಸಲ್ಲಿಸಿ. ಮತ್ತೆ ಇನ್ನೊಂದಂದ್ರೆ, ಒಳ ಮೀಸಲಾತಿ ಜಾರಿಗೆ ಬಂದ್ಮೇಲೆ ಎಲ್ರೂ ಹೊಸದಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸೋದೇ ದೊಡ್ಡ ಸವಾಲಾಗಿದೆ ಅಲ್ವಾ? ಭಯ ಪಡೋದ್ ಬೇಡ. ಅವಶ್ಯಕ ದಾಖಲಾತಿಗಳು ಏನಿದೆಯೋ ಅದನ್ನೆಲ್ಲ ಜೋಡಿಸ್ಕೊಂಡು ಆಮೇಲೆ ನೀವು ಅರ್ಜಿಯನ್ನ ಸಲ್ಲಿಸಿ ಅಂತ ನಾನು ನಿಮ್ಗೆ ಹೇಳ್ಕೊತಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.